ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು NCG ಅಕಾಡೆಮಿ. ನನ್ನ ಹೆಸರು ಕಿರಣ್ ಕುಮಾರ್, ನಾನು ಪೊಲೀಸ್ ಕಾನ್ಸ್ಟೇಬಲ್. ಸೊ ಈ ದಿನ ನಿನ್ನೆ ಏನು ನೋಟಿಫಿಕೇಶನ್ ಹೊರಡಿಸಿದಾರಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಸೊ ನಾನು ಎಲಿಜಿಬಲ್ ಇದ್ದೀನಾ, ನಾನು ಅರ್ಜಿ ಸಲ್ಲಿಸ್ಬೋದಾ, ಇದ್ರ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ನ ಹೋಗಲಾಡ್ಸೋಕ್ಕೋಸ್ಕರ ನಾನು ತಯಾರಿ ಮಾಡಿದ್ದು, ನಾನು ಅರ್ಜಿ ಸಲ್ಲಿಸಿದ್ದು, ನಾನು ಯಾವ ರೀತಿ ಎಕ್ಸಾಮ್ನ ತಯಾರಿ ಮತ್ತು ಫಿಸಿಕಲ್ನ ಅಟ್ ಎ ಟೈಮ್ ಎರಡನ್ನೂ ಯಾವ ರೀತಿ ಪಾಸ್ ಮಾಡಿದೆ ಅನ್ನೋದ್ರ ಬಗ್ಗೆ ಈ ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು. ಸೊ ನೀವು ಯಾರಿಗೆ ಕನ್ಫ್ಯೂಷನ್ ಆಗಪ್ಪ ಅಂದರೆ ಹೈಟ್ ಇರೋದಿಲ್ಲ. ಸೊ ಅವರು ಇವತ್ತೇ ಹೋಗಿ ನಿಮ್ಮ ಹೈಟ್ನ ಚೆಕ್ ಮಾಡ್ಕೊಳ್ಳಿ. ಪುರುಷರಾದರೆ 168 ಸೆಂಟಿಮೀಟರ್ಗಳು ಮಿನಿಮಮ್ ಇರಬೇಕು. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಕನಿಷ್ಠ ಇರಬೇಕು. ಅವರು ನಮ್ಮ ಹೈಟ್ ಕರೆಕ್ಟಾಗಿ ಇದೆ ಅಂತ ಹೇಳಿದ್ರೆ ಈ ದಿನನೇ ಏನು 8ನೇ ತಾರೀಕು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದಾರಲ್ಲ ಆ ದಿನದಿಂದನೇ ಅರ್ಜಿ ಸಲ್ಲಿಸಿ. ಅದಾದ್ಮೇಲೆ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಪರೀಕ್ಷೆ ಹೇಗಿರುತ್ತೆ, ಮತ್ತೆ ದೈಹಿಕ ಪರೀಕ್ಷೆ ಯಾವ ರೀತಿ ಇರುತ್ತೆ, ಅದಾದ್ಮೇಲೆ ವೈದ್ಯಕೀಯ ಪರೀಕ್ಷೆ, ಅದಾದ್ಮೇಲೆ ನಮಗೆ ಟ್ರೈನಿಂಗು ಮತ್ತೆ ಜಾಯ್ನಿಂಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನನ್ನ ಸ್ವಂತ ಅನುಭವ ಏನಿದೆ ಅನ್ನೋದನ್ನ ಈ ಮಾಹಿತಿಯನ್ನ ಈ ದಿನ ನಾನು ನಿಮಗೆ ಕೊಡ್ತೀನಿ. ಸೊ ಈ ವಿಡಿಯೋ ಮಾಡ್ತಾ ಇರೋ ಪರ್ಪಸ್ ಏನಪ್ಪಾ ಅಂತ ಹೇಳಿದ್ರೆ, ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಯಾವ ರೀತಿ ಎಕ್ಸಾಮ್ ಇರುತ್ತೆ, ನಾನು ಯಾವ ರೀತಿ ತಯಾರಿ ಮಾಡಿದ್ದೀನಾ, ನಾನು ಮಾಡಿದ್ದೀನಾ ಇಲ್ಲ, ನಾನು ಮಾಡಿರೋಂಥ ತಯಾರಿ ಈ PCಗೆ ಎಲಿಜಿಬಿಲಿಟಿ ಇದೆಯಾ ಇಲ್ಲ ಅನ್ನೋದನ್ನ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಮತ್ತೆ ವಿದ್ಯಾರ್ಹತೆ ಬಗ್ಗೆ ಅದು ಕನ್ಫ್ಯೂಷನ್ನ ನಾನು ಈ ದಿನ ಕ್ಲಾರಿಫೈ ಮಾಡ್ತೀನಿ. ಸೊ ಮೊದಲನೇದಾಗಿ ನೀವು ಅರ್ಜಿ ಸಲ್ಲಿಸಿದ್ದೀರಾ, ನಿಮಗೆ ಎಲ್ಲ ರೀತಿಯಾದಂಥ ಅರ್ಹತೆಗಳು ಏನಪ್ಪಾ ಅಂದರೆ, ಒಂದು PUC ಪಾಸ್ ಆಗಿರಬೇಕು, ಇಲ್ಲಾಂದರೆ ಡಿಪ್ಲೊಮೊ 3 ವರ್ಷದ ಡಿಪ್ಲೊಮೋನ ಪಾಸ್ ಆಗಿರಬೇಕು. ಸೊ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ಎಜುಕೇಷನಲ್ಲಿ ಎಲಿಜಿಬಿಲಿಟಿ ಗೊತ್ತಾಯಿತು. ಸೆಕೆಂಡ್ ಬಂದು ಫಿಸಿಕಲಿ ಬಂದು 168 ಸೆಂಟಿಮೀಟರ್ಗಳು ಮತ್ತು 157 ಸೆಂಟಿಮೀಟರ್ಗಳು ಹೈಟನ್ನು ಚೆಕ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿದ್ದೀರ. ಸೊ ಸೆಕೆಂಡ್ ಬಂದು ಈ ಸರಿ KSP ಇಂದ ಎಕ್ಸಾಮ್ ಮಾಡ್ತಿಲ್ಲ. ಸೊ ಅವರು ಮಾಡ್ತಿರೋದು ಈ ಸರಿ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಇವರು ಮಾಡುವಂಥ ಪ್ರಶ್ನೆ ಪತ್ರಿಕೆಗಳು ಸ್ವಲ್ಪ ಡೆಪ್ತ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಡೆಪ್ತ್ ಆಗಿ ಯಾವ ಥರ ಇರುತ್ತೆ ಅಂದರೆ, ಸೆಂಟೆನ್ಸ್ ವೈಸ್ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಸೊ ಹಿಂದೆ ನೀವು SDA ಮತ್ತು FDA ಇಲ್ಲ KEದಲ್ಲಿ ನಡೆಸಿರುವಂಥ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಹುದ್ದೆಗಳಿಗೆ ಏನಾದರೂ ನೀವು ಎಕ್ಸಾಮ್ ಬರೆದಿದ್ರೆ ನಿಮ್ಗೆ ಗೊತ್ತಿರುತ್ತೆ KEದು ಡೆಪ್ತ್ ಏನು, KSP ಮತ್ತು KE ಬೋರ್ಡ್ಗೆ ಇರುವಂಥ ವ್ಯತ್ಯಾಸ ಏನು ಅನ್ನೋದನ್ನ ಈ ಹಿಂದಿನ ಕ್ವಶನ್ ಪೇಪರ್ಸ್ನ ಅನಲೈಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಮೊದಲನೇದಾಗಿ. ಎರಡನೇದಾಗಿ ಈ ಸರಿ ಕನ್ನಡ ಕಂಪಲ್ಸರಿ. ಮೊದಲು ಒಂದೇ ಪೇಪರ್ ಇತ್ತು, ಒಂದು GK ಪೇಪರ್ ಮಾತ್ರ ಇತ್ತು. ಈ ಸರಿ ಏನಪ್ಪ ಅಂದರೆ ಒಂದು ಅಡಿಷನಲ್ ಆಗಿ ಕನ್ನಡ ಕಂಪಲ್ಸರಿ ಪೇಪರ್ನ KE ಬೋರ್ಡ್ ಅವರು ಮಾಡ್ತಿದ್ದಾರೆ. ಸೊ ಯಾರು ಕನ್ನಡ ಕಂಪಲ್ಸರಿ ಬರೀಬೇಕು ಅನ್ನೋದು ಯಾರು ಕನ್ಫ್ಯೂಷನ್ ಇದೆಯಲ್ಲ ಅವ್ರು ನೋಡಿ ಅರ್ಥ ಮಾಡ್ಕೊಳ್ಳಿ. ಯಾರು 1ರಿಂದ 10ನೇ ತರಗತಿವರೆಗೂ ನೀವು ಕನ್ನಡ ಮಾಧ್ಯಮ ಹೊರತುಪಡಿಸಿ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಹೊರತುಪಡಿಸಿ ಇಂಗ್ಲೀಷ್ ಮೀಡಿಯಮು ಅಥವಾ ಕನ್ನಡನ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಯಾರು ಓದಿರ್ತೀರೋ ಅವರು ಕನ್ನಡ ಕಂಪಲ್ಸರಿ ಬರೀಲೇಬೇಕು, ಬರೆದು ಎಲಿಜಿಬಿಲಿಟಿ ಆಗಿರಬೇಕು. ಇನ್ನೊಬ್ರು ಈ ಆಲ್ರೆಡಿ KEದಲ್ಲಿ SDA ಅಥವಾ FDA ಎಕ್ಸಾಮ್ ಬರೆದು ಕನ್ನಡ ಕಂಪಲ್ಸರಿನ ಪಾಸ್ ಮಾಡಿರ್ತೀರೋ ಅವರು ಸರ್ಟಿಫಿಕೇಟ್ನ ತೋರಿಸಿದ್ರೆ ಅವರು ಎಲಿಜಿಬಿಲಿಟಿ. ಮತ್ತೆ ಡಿಪ್ಲೊಮಾದವರು ಇವರು ಕನ್ನಡನ 3 ವರ್ಷದಲ್ಲಿ ಓದಿರಲ್ಲ. ಸೊ ಅವ್ರಿಗೂ ಅಷ್ಟೇ ಕನ್ನಡ ಕಂಪಲ್ಸರಿ ಪಾಸ್ ಮಾಡಲೇಬೇಕು. ಒಂದು ಕನ್ಫ್ಯೂಷನ್ ಹೋಯ್ತು ನಿಮಗೆ. ಸೊ ಎರಡನೇ ಕನ್ಫ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ, ಎಕ್ಸಾಮು ಸರ್ ನಾನು ಆಲ್ರೆಡಿ ತಯಾರಿ ಮಾಡಿದ್ದೇನೆ ಸರ್, ನಾನು ಈಗ ತಯಾರಿ ಮಾಡಬೇಕು ಸರ್, ನಾನು ಎಲ್ಲ ರೀತಿಯಾದಂಥ 3 ವರ್ಷದಿಂದ ಪ್ರಿಪ್ರೇಷನ್ ಮಾಡಿ ಈಗ ನಾನು ಬರೀ ಮಾರ್ಕ್ ಟೆಸ್ಟ್ನ ತಗೊಂಡು ಯಾವ ರೀತಿ ಈ ಎಕ್ಸಾಮ್ನ ನನಗೆ ಕೊಟ್ಟಿರೋಂಥ 2 ತಿಂಗಳಲ್ಲಿ ನಾನು ಕ್ರ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಅದ್ರ ಬಗ್ಗೆ ಸಹ ನಾನು ಕ್ಲಾರಿಫೈ ಮಾಡ್ತೀನಿ. ಯಾರ್ಯಾರು ಫುಲ್ ಟೈಮ್ ಓದ್ತಾ ಇದ್ದೀರೋ ಅಥವಾ ಯಾರಾದರೂ ಕೆಲಸ ಮಾಡ್ಕೊಂಡು ಓದ್ತಿದ್ದೀರೋ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಟೈಮ್ ಟೇಬಲ್ನ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಗಿರುವಂಥ ಟೈಮಲ್ಲಿ ನೀವು 4 ಗಂಟೆಯಿಂದ ಹಿಡಿದು ರಾತ್ರಿ 11 ಗಂಟೆವರೆಗೂ ಓದಿದ್ರು ಸಹ ನಿಮ್ಮ ಸಿಲೆಬಸ್ನ ಕವರ್ ಮಾಡೋದು ಬಹಳ ಕಷ್ಟ ಇದೆ. ಸೊ ಅದಕ್ಕಾಗಿ ಒಂದೊಂದು ಟೈಮ್ಗೆ ಒಂದೊಂದು ಸಬ್ಜೆಕ್ಟ್ನ ಕವರ್ ಮಾಡ್ತಾ ಹೋಗಿ. ಸೊ ನಾನು ಯಾವ ರೀತಿ ಮಾಡ್ದಪ್ಪ ಅಂತ ಹೇಳಿದ್ರೆ, ಫಸ್ಟು ಕೋಚಿಂಗ್ನ ಮುಗಿಸಿದಾದ ನಂತರ ನಂದೇ ಆದಂಥ ಒಂದು ಶಾರ್ಟ್ ನೋಟ್ಸ್ನ ಮಾಡ್ಕೊಂಡೆ ನಾನು. ಯಾರಪ್ಪ ಅಂದರೆ ಒಂದು 10 ಸಬ್ಜೆಕ್ಟ್ ಇರೋದನ್ನ ಬರೀ 10 ಪೇಜಲ್ಲಿ ಕವರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಯಾಕೆ? ಎಕ್ಸಾಮ್ ಡೇ ಅಲ್ಲಿ ಮಾತ್ರ ರಿವಿಷನ್ ಮಾಡೋದಕ್ಕೋಸ್ಕರ. ಸೊ ನಿಮ್ಗೇನಾದರೂ ಈ ಮಾಹಿತಿ ಈ ನೋಟಿಫಿಕೇಶನ್ ಬಗ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಒಂದು ಸರಿ ಆ ನೋಟಿಫಿಕೇಶನ್ನ KE ಬೋರ್ಡಲ್ಲಿ ವೆಬ್ಸೈಟಲ್ಲಿ ಹೋಗಿ ಲಾಗಿನ್ ಆಗಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಹೈಟು ಮತ್ತು ಫಿಸಿಕಲ್ಲು ಹಂತಗಳು ಯಾವ ಇದೆ ಅನ್ನೋದನ್ನು ಒಂದು ಬಾರಿ ಓದಿ. ಅದಾದಮೇಲೆ ಈ ವಿಡಿಯೋನ ನೋಡಿದಾಗ ನಿಮಗೆ ಕ್ಲಾರಿಫೈ ಬರುತ್ತೆ.
ಸೊ ಮೊದಲನೇದು ಅರ್ಜಿ ಸಲ್ಲಿಸಿದ ನಂತರ ಸೆಕೆಂಡ್ನೇದು ಬಂದು ಪರೀಕ್ಷೆ. ಈ ಸರಿ ಏನು ಮಾಡಿದ್ದಾರೆ ಅಂದರೆ ಆಗಸ್ಟ್ 2ನೇ ತಾರೀಕಿಗೆ ಫಿಕ್ಸ್ ಮಾಡಿರೋದಕ್ಕೋಸ್ಕರ ನೀವು ನಿಮ್ಮ ತಯಾರಿ ಭಾಳ ಫಾಸ್ಟ್ ಆಗಿರಬೇಕು. ಈಗ 10 ಸಬ್ಜೆಕ್ಟ್ ಇರುತ್ತೆ, 10 ಕೋರ್ ಸಬ್ಜೆಕ್ಟ್. 10 ಕೋರ್ ಸಬ್ಜೆಕ್ಟಲ್ಲಿ ಮೊದಲನೇದಾಗಿ ಹಿಸ್ಟ್ರಿ, ಎರಡನೇದಾಗಿ ಭೂಗೋಳಶಾಸ್ತ್ರ, ಈ ಜಿಯೋಗ್ರಫಿ, ಮೂರನೇದಾಗಿ ಎಕಾನಮಿ, ನಾಲ್ಕನೇದಾಗಿ ಸಂವಿಧಾನ, ಐದನೇದು ಸಾಮಾನ್ಯ ವಿಜ್ಞಾನ, ಆರನೇದು ಮೆಂಟಲ್ ಎಬಿಲಿಟಿ. ಮತ್ತೆ ಈಗ ಅಡಿಷನಲ್ ಆಗಿ ನಿಮಗೆ ಪೊಲೀಸ್ ಇಲಾಖೆಯಿಂದ ಮಾಡ್ತಾ ಇರೋದಕ್ಕೋಸ್ಕರ ಪೊಲೀಸ್ ಇಲಾಖೆಯಲ್ಲಿ ಕೆಲವು ಪ್ರಶ್ನೆಗಳು ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಪೊಲೀಸ್ ಧ್ವಜ ದಿನಾಚರಣೆ ಯಾವತ್ತು ಆಚರಿಸ್ತಾರೆ, ಅದೇ ರೀತಿ ಪೊಲೀಸ್ ಹುತಾತ್ಮ ದಿನ ಯಾವತ್ತು, ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಅತ್ಯುನ್ನತ ಉನ್ನತ ಅಧಿಕಾರಿ ಯಾರು ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಅದಾದ್ಮೇಲೆ ಕಂಪ್ಯೂಟರ್ನ ಒಂದು 5 ಕ್ವಶನ್ನ ಕಂಪ್ಯೂಟರಿಂದ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಈಗ ಯಾಕಂದ್ರೆ ಕೆಲಸದ ಒಂದು ಸಂದರ್ಭದಲ್ಲಿ ನೀವು ಕಂಪ್ಯೂಟರ್ನ ಯೂಸ್ ಮಾಡ್ತೀರಿ, ಅದಕ್ಕೋಸ್ಕರ ಕಂಪ್ಯೂಟರ್ ಕೂಡ ಬಹಳ ಇಂಪಾರ್ಟೆಂಟು. ಅದ್ರ ಬಗ್ಗೆ ಬೇಕಂದ್ರೆ ಈ ಅರಿಯಂತ ಟೆಕ್ಸ್ಟ್ ಬುಕ್ ಅಥವಾ ಬುಲ್ಬುಲೆ ಸರ್ ಅವರು ಒಂದು ಟೆಕ್ಸ್ಟ್ ಬುಕ್ ಇದೆ, ಅವ್ರದ್ದು ಒಂದು ಟೆಕ್ಸ್ಟ್ ಬುಕ್ನ ಫಾಲೋ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಸೊ ಅದಾದ್ಮೇಲೆ ಪ್ರಚಲಿತ ಘಟನೆಗಳು. ಸೊ 100 ಪ್ರಶ್ನೆ ಪತ್ರಿಕೆಗಳು ಇರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ 20 ರಿಂದ 25 ಕ್ವಶನ್ ಸಹ ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳ್ತಾರೆ. ಸೊ ಅದು ನೀವು ಡೈಲಿ ಏನಪ್ಪ ಒಂದು ಮ್ಯಾಗ್ಝಿನ್ನ ಓದಿರ್ತೀರಿ, ಮಂತ್ಲಿ ಮ್ಯಾಗ್ಝಿನ್ ಯಾವುದೇ ಆದರೂ ನಿಮ್ಮ ಇಷ್ಟ ಬಂದ ರೀತಿಯಾದಂಥ ಯಾವುದೋ ಒಂದು ನಿಮಗೆ ಇಷ್ಟ ಆದಂಥ ಮ್ಯಾಗ್ಝಿನ್ನ ಓದಿರ್ತೀರಿ. ಅದನ್ನ ಒಂದು ವರ್ಷದ ಒಂದು ಮಾಹಿತಿಯನ್ನು ಕಲೆ ಹಾಕಿ ಎಲ್ಲ ಒಂದು ರಿವಿಷನ್ ಮಾಡಿ ಶಾರ್ಟ್ ನೋಟ್ಸ್ನ ಮಾಡಿ. ಸೊ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಶಾರ್ಟ್ ನೋಟ್ಸ್ ಮಾಡೋದು ಅನ್ನೋದ್ರ ಬಗ್ಗೆ. ಸೊ ಅದೊಂದಾಯಿತು, ಪ್ರಚಲಿತ ಘಟನೆಗಳಾಯಿತು. ಈಗ ಕೋರ್ ಸಬ್ಜೆಕ್ಟ್ಗೆ ಬಂದರೆ ಇತಿಹಾಸದಲ್ಲಿ ನಿಮಗೆ ನೀವು ಹಿಂದೆ ತರಗತಿಯನ್ನು ಅಟೆಂಡ್ ಮಾಡಿದರೆ ಸೊ ಅದನ್ನು ಅದೇ ಒಂದು ನೋಟ್ಸ್ನ ರಿವಿಷನ್ ಮಾಡಿ. ಇಲ್ಲಾಂದರೆ ನೀವು 6th ಇಂದ 10th ಸ್ಟ್ಯಾಂಡರ್ಡ್ವರೆಗೂ ಓದಿದ್ದೀನಪ್ಪ ಅಂತ ಹೇಳಿದ್ರೆ ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ಅದು ಸಹ ಎಕ್ಸಾಮಲ್ಲಿ ಬಹಳ ಉಪಯೋಗ ಆಗುತ್ತೆ. ಸೊ ನಾನು ಮಾಡ್ಕೊಂಡಂಥ ಒಂದು ಶಾರ್ಟ್ ನೋಟ್ಸ್ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಈ ರೀತಿ ಇದೆ ನನ್ನ ಒಂದು ಶಾರ್ಟ್ ನೋಟ್ಸು, ಈ ರೀತಿ ಇತ್ತು. ಸೊ ಇದು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಎಕ್ಸಾಮ್ ಹಾಲ್ಗೆ ಹೋಗೋಕ್ಕೆ ಬಿಫೋರ್ 1 hour ಇರುತ್ತಲ್ವಾ, ಆ ಸಂದರ್ಭದಲ್ಲಿ ಈ ಶಾರ್ಟ್ ನೋಟ್ಸ್ನ ನೋಡ್ಕೊಬೇಕು. ನೋಡಿ, 1-2 ಪೇಜಲ್ಲಿ ಹಿಸ್ಟ್ರಿ ಕವರ್ ಆಗಿದೆ. ಸೊ ಈ ರೀತಿ ಯಾವಾಗ ಶಾರ್ಟ್ ನೋಟ್ಸ್ ಮಾಡ್ಕೊಂತೀರಲ್ವಾ ಆವಾಗ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಓಕೆ, ನಾನು ಕಂಪ್ಲೀಟ್ ಮಾಡಿದ್ದೀನಿ, ಇತಿಹಾಸನ ಕಂಪ್ಲೀಟ್ ಆಗಿ ಓದಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ನೀವು ಕ್ಲಾಸ್ ಅಟೆಂಡ್ ಮಾಡಿರ್ತೀರಾ, ಆ ಕ್ಲಾಸಲ್ಲಿ ಏನಾದರೂ ಶಾರ್ಟ್ ನೋಟ್ಸ್ ಅವರು ಸಬ್ಜೆಕ್ಟ್ ಓರಿಯೆಂಟೆಡ್ ಟೀಚರ್ ಹೇಳ್ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಅನಲೈಸ್ ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಅಟೆಂಡ್ ಮಾಡಿ ಈ ರೀತಿ ಶಾರ್ಟ್ ನೋಟ್ಸ್ನ ಮಾಡ್ಕೊಂಡಿರ್ತೀರಿ. ನಿಮ್ಮ ಓನ್ ಲ್ಯಾಂಗ್ವೇಜು ನಿಮಗೆ ಅರ್ಥ ಆಗೋ ರೀತಿ ಅಂತ ಮಾಡ್ಕೊಳ್ಳೋದು. ಸೊ ಇದು ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ. ಸೆಕೆಂಡ್ ಬಂದು ಸಬ್ಜೆಕ್ಟ್ನ ಮಾತ್ರ ಹೇಳ್ತಾ ಇದ್ದೀನಿ. ಇದು ಪೊಲಿಟಿ ನೋಡಿ 2 ಪೇಜಲ್ಲಿದೆ, ಮತ್ತೆ ಜಿಯೋಗ್ರಫಿ, ಮತ್ತೆ ಎಕಾನಮಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮತ್ತೆ ಮೆಂಟಲ್ ಎಬಿಲಿಟಿ. ಸೊ ಇದಿಷ್ಟು ನಾನು ಅಂದರೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಶಾರ್ಟ್ ನೋಟ್ಸ್ನ ಮಾಡ್ಕೊಬೋದು. ಈ ರೀತಿ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಸೊ ಇದು ಪರೀಕ್ಷೆಗೆ ತಯಾರಿ. ಸೊ ಪರೀಕ್ಷೆಯಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ ಇರುತ್ತಪ್ಪ ಅಂದರೆ 100 ಕ್ವಶನ್ಸ್ ಇರುತ್ತೆ. ಸೊ 100 ಕ್ವಶನ್ಸು 100 ಪ್ರಶ್ನೆಗಳು ಇರುವಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು 100ಕ್ಕೆ 100 ಅಟೆಂಡ್ ಮಾಡಬೇಕು ಅಂತ ಏನಿಲ್ಲ. ಅದರಲ್ಲಿ 5 ಕ್ವಶನ್ನು 6 ಕ್ವಶನ್ನು ಯಾರೂ ಅಟೆಂಡ್ ಮಾಡಲಾರಂಥ ಕ್ವಶನ್ ಇರುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಯಾರೂ ಸಹ 100ಕ್ಕೆ ಅಟೆಂಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಮಾಡಿದ್ರೆ ಅವರು ಜೀನಿಯಸ್ ಆಗಿರ್ಬೋದು, ಇಲ್ಲಾಂದರೆ ಅವ್ರಿಗೆ ಏನೋ ಓದಿಲ್ದಾರೆ ಸುಮ್ಮನೆ ಅಟೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನಾನು ಅಟೆಂಡ್ ಮಾಡಿದ್ದು ಏನಪ್ಪ ಅಂದರೆ 92 ಕ್ವಶನ್ಸ್ನ ಅಟೆಂಡ್ ಮಾಡಿದ್ದೆ. ಸೊ ಇದರಲ್ಲಿ 84 ಸ್ಕೋರ್ ಆಗಿತ್ತು, ನೆಗೆಟಿವ್ ಕಳೆದು. ಸೊ ನೆಗೆಟಿವ್ ಬಗ್ಗೆ ಹೇಳ್ಬೇಕಂದ್ರೆ ನೀವು ಒಂದು ಕ್ವಶನ್ನ ರಾಂಗ್ ಅಂತ ಏನಾದರೂ ರಾಂಗ್ ಆನ್ಸರ್ ಮಾಡಿದ್ರೆ ಅದಕ್ಕೆ 0.25 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ಇದನ್ನ ಭಾಳ ಮನಸ್ಸಲ್ಲಿ ಇಟ್ಕೊಂಡು ನೀವು ಅಟೆಂಡ್ ಮಾಡಬೇಕು. ನೀವು ಎಷ್ಟೇ ಆಗಲಿ 100ಕ್ಕೆ 70 ಕ್ವಶನ್ ಅಟೆಂಡ್ ಮಾಡಿ, ಕರೆಕ್ಟಾಗಿ ಅಟೆಂಡ್ ಮಾಡಿ. ನೆಗೆಟಿವ್ ಮಾಡ್ತಾ ಹೋದ್ರೆ ಆ 70 ಬಂದಿರೋ ಮಾರ್ಕ್ಸಲ್ಲೂ ಸಹ ನೆಗೆಟಿವ್ ಕಳೆಯಲಾಗುತ್ತದೆ. ಸೊ 70 ಕ್ವಶನ್ಗೆ 10 ಕ್ವಶನು ನೆಗೆಟಿವ್ ಆಯ್ತು ಅಂದರೆ ನಿಮ್ಗೆ ಅಲ್ಲೇ 5 ಮಾರ್ಕ್ಸ್ ಹೋಗ್ಬಿಡುತ್ತೆ, 65 ಬಂದ್ಬಿಡುತ್ತೆ. ಸೊ 1 ಮಾರ್ಕ್ಸು 2 ಮಾರ್ಕ್ಸು ಸಹ ಇಂಪಾರ್ಟೆಂಟ್ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಬೇಕು. ಅದಕ್ಕೋಸ್ಕರ ನೆಗೆಟಿವ್ ಇಟ್ಟಿದ್ದಾರೆ. ಸೊ ಎಕ್ಸಾಮಲ್ಲಿ ಇದನ್ನೊಂದು ಕೇರ್ ಮಾಡಿ. ಸೊ ಅದಾದ್ಮೇಲೆ ಸೊ ನೀವು ಎಲಿಜಿಬಿಲಿಟಿ ಕೊಡೋದು ಎಷ್ಟಪ್ಪ ಅಂತ ಹೇಳಿದ್ರೆ KE ಬೋರ್ಡ್ ಅವರು ಎಕ್ಸಾಮ್ ಮಾಡಿ 1:5 ಒಂದು ಪೋಸ್ಟ್ಗೆ 5 ಜನನ ಸೆಲೆಕ್ಷನ್ ಮಾಡಿ ಸೊ KSP ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವರು ಎಲಿಜಿಬಿಲಿಟಿ ಲಿಸ್ಟ್ನ ಕೊಡ್ತಾರೆ. ಸೊ ನೆಕ್ಸ್ಟ್ KSP ಅವ್ರು ಏನಪ್ಪ ಮಾಡ್ತಾರೆ ಅಂದರೆ ಫಿಸಿಕಲ್ ಟೆಸ್ಟ್ ಮಾಡ್ತಾರೆ. ಫಿಸಿಕಲ್ ಇವರು ಸೊ ಎಕ್ಸಾಮಲ್ಲಿ ಮೆಂಟಲಿ ಓಕೆ. ಸೊ ಸೆಕೆಂಡ್ ಅಂತ ಏನಪ್ಪ ಅಂದರೆ ದೈಹಿಕವಾಗಿ ಸಾಮರ್ಥ್ಯ ಇದ್ದಾರಾ. ಸೊ ಹಾಗೆ ಹೇಳೋದಲ್ಲ, ಫಸ್ಟ್ ಟೆಸ್ಟ್ ಬಂದು ಫಿಸಿಕಲ್ ಟೆಸ್ಟಲ್ಲಿ ಹೈಟು ಮತ್ತು ವೆಯ್ಟು
ಹೆಣ್ಮಕ್ಳಿಗಾದ್ರೆ ವೆಯ್ಟ್ ಚೆಕ್ ಮಾಡ್ತಾರೆ, ಗಂಡು ಮಕ್ಳಿಗಾದ್ರೆ ಹೈಟು ಅದು ಮ್ಯಾಟರ್ ಆಗುತ್ತೆ. ಸೊ ಸೆಕೆಂಡ್ ಬಂದು ಎಂಡೂರೆನ್ಸ್ ಟೆಸ್ಟ್ ಅಂತ ಮಾಡ್ತಾರೆ. ಎಂಡೂರೆನ್ಸ್ ಅಂದರೆ ಈ ರನ್ನಿಂಗು, ಹೈ ಜಂಪು, ಲಾಂಗ್ ಜಂಪು, ಇದನ್ನು ಎಂಡೂರೆನ್ಸ್ ಅಂತ ಕರೀತಾರೆ. ಸೊ ಎಂಡೂರೆನ್ಸಲ್ಲಿ ಮೊದಲನೇದಾಗಿ ಪುರುಷರಿಗೆ 1600 ಮೀಟರು ನಾವು 6.5 ನಿಮಿಷದಲ್ಲಿ ಕವರ್ ಮಾಡಬೇಕು. ಸೊ ಅದಕ್ಕೋಸ್ಕರ ಪುರುಷ ಅಭ್ಯರ್ಥಿಗಳಿಗೆ ಭಾಳ ಕಷ್ಟ ಆಗಿರುತ್ತೆ. ಅವ್ರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ 6ರಿಂದ 7 ಗಂಟೆ 7:30ವರೆಗೂ ಒಂದು 400 ಮೀಟರ್ ಇರುವಂಥ ಗ್ರೌಂಡಲ್ಲಿ 4 ರೌಂಡು ಇಲ್ಲ 5 ರೌಂಡ್ನ ಪ್ರಾಕ್ಟೀಸ್ ಮಾಡಬೇಕು. ಸ್ಟಾರ್ಟಿಂಗ್ ಡೇಸಲ್ಲಿ ನಿಮಗೆ ಕಷ್ಟ ಆಗುತ್ತೆ, ಕಾಲು ನೋವು ಬರುತ್ತೆ. ಆದರೂ ಸಹ ನೀವು ಅದೇ ಇದರಲ್ಲಿ ಫ್ಲೋವಲ್ಲಿ ನೀವು ಏನಾದರೂ ಪ್ರಾಕ್ಟೀಸ್ ಮಾಡ್ತಂದ್ರೆ ಆಟೋಮೆಟಿಕ್ಕಾಗಿ 6.5 ನಿಮಿಷಕ್ಕೆ ಕವರ್ ಮಾಡುವಂಥ ಎಬಿಲಿಟಿ ನಿಮಗೆ ಬರುತ್ತೆ. ಅದಾದಮೇಲೆ ಅದೇ ಗ್ರೌಂಡಲ್ಲಿ ಒಂದು 10 ಜನ ಗ್ರೂಪ್ ಮಾಡ್ಕೊಂಡು ಇವೆಲ್ಲ ಯಾವಾಗ ಅಂದರೆ ನೀವು ಎಕ್ಸಾಮ್ನ ತಯಾರಿ ಮಾಡ್ತಿದ್ರಲ್ವ ಆ ದಿನದಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲ ಎಕ್ಸಾಮ್ ಆದಮೇಲೆ ನಾನು ಫಿಸಿಕಲ್ ಮಾಡ್ತೀನಿ, ನೋ, ಎರಡನ್ನೂ ಸಹ ಅಟ್ ಎ ಟೈಮ್ ಮಾಡ್ಕೊಬೇಕು. ಬೆಳಗ್ಗೆ ರನ್ನಿಂಗ್ ಮಾಡೋಕ್ಕಿಂತ ಮೊದಲು 2 ಅವರ್ಸ್ ಓದಿರಬೇಕು. ರನ್ನಿಂಗ್ 1 ಅವರ್ನ ಫಿಸಿಕಲ್ಗೆ ಪ್ರಾಕ್ಟೀಸ್ ಇಟ್ಟರೆ ಅಲ್ಲೊಂದು 2 ಅವರ್ಸ್ ಸ್ನಾನ ಮಾಡೋದಕ್ಕಾಗಲಿ, ಊಟ ಮಾಡೋದಕ್ಕಾಗಲಿ, ಟಿಫನ್ಗೆ 2 ಅವರ್ ಹೋಗುತ್ತೆ. ಅದಾದಮೇಲೆ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಓದೋದಕ್ಕೆ ಹೋಗಬೇಕು. ಮತ್ತೆ ರೊಟೀನ್ ಸಂಜೆವರೆಗೂ ರೊಟೀನ್ ಆಗಿ ಅದೇ ರೀತಿ ಕಂಟಿನ್ಯೂಸ್ ಆಗಿ ಕ್ಲಾಸ್ ಏನೋ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀವು ಫಿಸಿಕಲ್ನ ಪಾಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಎರಡನೇದು ಬಂದು ಇಲ್ಲಿ ಹೈ ಜಂಪು ಮತ್ತು ಲಾಂಗ್ ಜಂಪು. ಹೈ ಜಂಪು ಮತ್ತು ಲಾಂಗ್ ಜಂಪು ಎರಡರಲ್ಲಿ ಒಂದು ಪಾಸ್ ಮಾಡಬೇಕು. ನೋಡಿ, ಹೈ ಜಂಪ್ ಆದರೆ 1.20 ಮೀಟರ್ ಹೈಟ್ ಜಂಪ್ ಮಾಡಬೇಕು. ಲಾಂಗ್ ಜಂಪ್ ಆದರೆ 3.80. ಅದೇ ರೀತಿ ಮಹಿಳೆಯರಿಗೆ 0.90 ಮೀಟರ್ ಹೈಟು ಮತ್ತು 2.50 ಲಾಂಗ್ ಜಂಪ್ ಮಾಡಬೇಕು. ಸೊ ಇದು ಎಲಿಜಿಬಲ್ ಆಯ್ತಂದ್ರೆ ನೆಕ್ಸ್ಟ್ ಬಂದು ಗುಂಡು ಎಸೆತ. ಪುರುಷರಿಗೆ 7.26 kg ಇರೋಂಥ ಗುಂಡನ್ನು 5.60 ಮೀಟರ್ ಉದ್ದಕ್ಕೆ ಎಸೆಬೇಕು. ಅದಕ್ಕೂ ಸಹ 3 ಅವಕಾಶ ಕೊಡ್ತಾರೆ. ಅದೇ ರೀತಿ ಮಹಿಳೆಯರಿಗೆ 4 kg ಇರುವಂಥ ಗುಂಡನ್ನು 3.75 ಮೀಟರ್ಗೆ ಎಸೆಬೇಕು, 3 ಅವಕಾಶ. ಸೊ ನೀವು ಫಿಸಿಕಲ್ ಫಿಟ್ ಇರ್ತೀರಂದ್ರೆ ಸೊ ಇದನ್ನ ನೀವು ಪಾಸ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಇಂಜರಿ ಇರೋದಿಲ್ಲ. ರನ್ನಿಂಗು ಮೇನ್ ಇಂಪಾರ್ಟೆಂಟು. ರನ್ನಿಂಗ್ಗೆ ಟೈಮಿಂಗ್ಸ್ ಇರುತ್ತೆ. ಸೊ ಮಹಿಳೆಯರಿಗಾದ್ರೆ 400 ಮೀಟರ್ ರನ್ನಿಂಗ್ನ 2 ನಿಮಿಷದಲ್ಲಿ ಕವರ್ ಮಾಡಬೇಕು. ವಿತೌಟ್ ಪ್ರಾಕ್ಟೀಸು ನೀವು ಯಾವುದೇ ಕಾರಣಕ್ಕೂ ಪಾಸ್ ಆಗ್ತೀರಿ ಅಂತ ಯಾರು ಅನ್ಕೊಂಬೇಡಿ. ಪ್ರಾಕ್ಟೀಸ್ ಮಾಡೇ ಮಾಡಿ. ಎಲ್ಲ ಓವರ್ ಕಾನ್ಫಿಡೆನ್ಸಲ್ಲಿ ಹೋಗ್ತೀರಾ, ಸೊ ರನ್ನಿಂಗಲ್ಲೇ ಫೇಲ್ ಆಗ್ಬಿಡ್ತೀರಾ. ಸೊ ರನ್ನಿಂಗಲ್ಲಿ ಫೇಲ್ ಆಯ್ತು ಅಂದರೆ ನೀವು ಪರೀಕ್ಷೆಯಲ್ಲಿ 90 ಮಾರ್ಕ್ಸ್ ತಗೊಂಡಿದ್ರು ಸಹ ನೀವು ಎಲಿಜಿಬಿಲಿಟಿ ಇಲ್ಲ, ನೀವು ಎಲಿಜಿಬಲ್ ಅರ್ಹತೆ ಹೊಂದಿಲ್ಲ ಅಂತಾನೆ ರಿಜೆಕ್ಟ್ ಮಾಡ್ತಾರೆ. ಸೊ ಇದು 2ನೇ ಹಂತ. 3ನೇ ಹಂತದಲ್ಲಿ ಮೆಡಿಕಲ್ ಮಾಡ್ತಾರೆ. ಸೊ ಮೆಡಿಕಲಲ್ಲಿ ಏನಪ್ಪ ನೋಡ್ತಾರೆ ಅಂದರೆ ನಿಮ್ಮ ಸಂಬಂಧಪಟ್ಟಂತ ಅದು ಲೋಕಲ್ ಯಾವುದು ಗೌರ್ಮೆಂಟ್ ಹಾಸ್ಪಿಟಲ್ ಇರುತ್ತೋ ಆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವರೇ ಸರ್ಕಾರದಿಂದ KSP ಡಿಪಾರ್ಟ್ಮೆಂಟ್ ಇಂದಾನೆ ನಿಮಗೆ ಮೆಡಿಕಲ್ಗೆ ಕಳಿಸ್ಕೊಡ್ತಾರೆ, ಒಬ್ಬರನ್ನ ಜೊತೆ ಮಾಡಿ. ಆ ಡಾಕ್ಟರ್ ಹೇಳ್ತಾರೆ, ಅವರು ಮೊದಲನೇದಾಗಿ ಕಣ್ಣನ್ನ ಟೆಸ್ಟ್ ಮಾಡ್ತಾರೆ. ನಿಮಗೆ ಕನ್ಫ್ಯೂಷನ್ ಇರುತ್ತೆ, ನಾನು ಸ್ಪೆಕ್ಸ್ ಯೂಸ್ ಮಾಡ್ತಾ ಇದ್ದೀನಿ ಎಷ್ಟು ಅಂತ. ನೋಡಿ, ಇದನ್ನ ನೋಡಿ, ಮಿನಿಮಮ್ ಕನಿಷ್ಠ ಮತ್ತೆ ಮ್ಯಾಕ್ಸಿಮಮ್ ಎಷ್ಟು ಅಂತ ದೂರದೃಷ್ಟಿ. ಒಬ್ಬ ಡಾಕ್ಟ್ರು ಮುಂದೆ ಕುಳಿಸ್ಬಿಟ್ಟು ಒಂದು ಡಿಸ್ಟೆನ್ಸ್ ಅಲ್ಲಿ ಒಂದು ಚೇರ್ ಹಾಕ್ಬಿಟ್ಟು ಒಂದು ಗೋಡೆ ಮೇಲೆ ಒಂದು ವರ್ಡ್ಸ್ನ ತೋರಿಸ್ತಾರೆ. ಅದನ್ನ ಓದೋ ಅಂತ ನೋಡಿ, ಈ ಅಕ್ಷರ ನಿಮಗೆ ಅಲ್ಲಿ ಒಂದು 2 ಮೀಟರ್ ದೂರದಲ್ಲಿ ಕೂತ್ಕೊಂಡು ನೋಡಿ ಓದೋ ಅಂತ ಕೆಪಾಸಿಟಿ ಇತ್ತಂದ್ರೆ ನೀವು ಮೆಡಿಕಲ್ ಅಲ್ಲಿ ಫಿಟ್ ಇದ್ದೀರಾ ಅಂತ. ಸೊ ಒಂದು ದೃಷ್ಟಿಯಾದ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಅದು ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಮಾಡ್ಕೊಂಬೇಡಿ, ಯಾವುದೇ ರೀತಿಯಾದಂಥ ಭಯ ಬೇಡ. ಸೊ ಕಣ್ಣು ನೋಡೋಕ್ಕೆ ಚೆನ್ನಾಗಿದೆ, ನಾನು ಓದಕ್ಕೆ ಆಗ್ತಿದೆ ಅಂತ ಹೇಳಿದ್ರೆ ನೀವು ಮೆಡಿಕಲಿ ಫಿಟ್ ಇದ್ದೀರಾ ಅಂತ. ಸೊ ಸೆಕೆಂಡ್ ಬಂದು ಏನಾದರೂ ಕಾಯಿಲೆಗಳಿದೆಯಾ, ಏನಾದರೂ ಶ್ರವಣ ದೋಷ, ಕಿವಿಗೆ ಸಂಬಂಧಪಟ್ಟಂಗೆ ನೀವು ನಾರ್ಮಲ್ ಆಗಿ ಸಹ ಹೋಗಿ ಟೆಸ್ಟ್ ಮಾಡಿಸ್ಕೊಂತೀನಿ ಅಂದ್ರೆ ಇವೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀ ಆಗಿ ಟೆಸ್ಟ್ ಮಾಡಿಸ್ತಾರೆ ನಿಮಗೆ. ಕಣ್ಣಾಗ್ಲಿ ಮತ್ತೆ ಕಿವಿಗೆ ಸಂಬಂಧಪಟ್ಟದಾಗ್ಲಿ, ಮತ್ತೆ ಏನಾದರೂ ಕಾಲಲ್ಲಿ ಏನಾದರೂ ಉಂಡೆಗಳಿದೆಯಾ, ಮತ್ತೆ ಚಪ್ಪಟೆಯಾದಂಥ ಕಾಲಿದೆಯಾ ಅದನ್ನು ಚೆಕ್ ಮಾಡ್ತಾರೆ. ಸೊ ಇವಿಷ್ಟೇ ಮೆಡಿಕಲ್ ಅಂದ್ರೆ. ಇದರಲ್ಲಿ ಡಾಕ್ಟ್ರು ಎಲ್ಲ ಥರದ್ದು ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಥರದ್ನು ಚೆಕ್ ಮಾಡಿ ಅವರೊಂದು ಸರ್ಟಿಫಿಕೇಟ್ ಕೊಟ್ಟು ಸಂಬಂಧಪಟ್ಟ ಇಲಾಖೆಗೆ ಕಳಿಸ್ಕೊಡ್ತಾರೆ. ಅದಾದ್ಮೇಲೆ ನಿಮಗೆ ಫೈನಲ್ ಲಿಸ್ಟ್ ಬರುತ್ತೆ. ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇತ್ತು ಅಂದರೆ ನೀವು ರೆಡಿ ಫಾರ್ ಜಾಯ್ನಿಂಗ್. ಅದು 1-2 ತಿಂಗಳೊಳಗಡೆ ನಿಮಗೆ ಜಾಯ್ನಿಂಗ್ ಕೊಡ್ತಾರೆ. ಸೊ ಜಾಯ್ನಿಂಗ್ ಕೊಡ್ತಾನೆ ಇಮಿಡಿಯೇಟ್ಲಿ ನಿಮಗೆ ಟ್ರೈನಿಂಗ್ ಇರುತ್ತೆ. 8 ಮಂತ್ಸ್ ಟ್ರೈನಿಂಗ್ ಇರುತ್ತೆ. ಯಾರು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಎಲಿಜಿಬಲ್ ಆಗಿದ್ರೋ ಟ್ರೈನಿಂಗ್ ಅಲ್ಲಿ ಅತ್ಯುತ್ತಮವಾದಂಥ ಟ್ರೈನಿಂಗು, ನೀವು ಡಿಗ್ರಿಯಲ್ಲೂ ಸಹ ಅಷ್ಟು ಸಬ್ಜೆಕ್ಟ್ನ ತಿಳ್ಕೊಂಡಿರಲ್ಲ, ಅಷ್ಟು ಟ್ರೈನಿಂಗ್ನ ನಿಮಗೆ ಕೊಡ್ತಾರೆ. ಅದಕ್ಕೋಸ್ಕರನೇ ಒಬ್ಬ ಸರ್ಕಾರಿ ಉದ್ಯೋಗಿ ಸಾರ್ವಜನಿಕರೊಂದಿಗೆ ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ಮಾತಾಡಬೇಕು, ಸರ್ಕಾರನ ಯಾವ ರೀತಿ ಪ್ರತಿಬಿಂಬಿಸಬೇಕು ಅನ್ನೋದ್ರ ಬಗ್ಗೆ 8 ತಿಂಗಳಲ್ಲಿ ನಿಮಗೆ ಒಬ್ಬ ಪರ್ಫೆಕ್ಟ್ ಆಗಿರುವಂಥ ಮ್ಯಾನ್ ಆಗಿ ಮಾಡಿ ಕಳಿಸ್ತಾರೆ. ಅದಕ್ಕೋಸ್ಕರನೇ ಎಲ್ಲರೂ ಸಹ ಇದೊಂದು
ಏನು 3,395 ಪೋಸ್ಟ್ ಕೊಟ್ಟಿದಾರಲ್ಲ, ಇದೊಂದು ನಿಮಗೆ ಸುವರ್ಣ ಅವಕಾಶ. ಎಲ್ಲರೂ ಸಹ ಸದುಪಯೋಗ ಮಾಡ್ಕೊಳ್ಳಿ. ಯಾರು ನನ್ನ ಸ್ನೇಹಿತರು ತಯಾರು ಮಾಡ್ತಿದ್ರಲ್ಲ 3 ವರ್ಷದಿಂದ, ಯಾರು ನೋಟಿಫಿಕೇಶನ್ ಆಗಿಲ್ಲ ಅಂತ, ಸೊ ಅವ್ರಿಗೊಂದು ಸುವರ್ಣ ಅವಕಾಶ. ದಯಮಾಡಿ ನೀವು ಒಂದು ಯಾವುದೇ ಆಗಲಿ, ಈಗ ನಾನೊಂದು ಈ ವಿಡಿಯೋ ಕೆಳಗಡೆ ಒಂದು ಲಿಂಕಲ್ಲಿ ಒಂದು ನಂಬರ್ನ ಸೆಂಡ್ ಮಾಡ್ತೀನಿ. ಆ ನಂಬರ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಪೊಲೀಸ್ ಕಾನ್ಸ್ಟೇಬಲ್ಗಾಗಲಿ, ಮತ್ತೆ ನಿಮ್ಗೆ ಏನಾದರೂ ಅಡ್ಮಿಷನ್ ಬೇಕಾ, ಕ್ಲಾಸಸ್ ಬೇಕಾ, ನಮಗೆ ಕನ್ಫ್ಯೂಷನ್ ಇದೆ, ನಾವು ಪೊಲೀಸ್ಗೆ ಆಲ್ರೆಡಿ ಓದಿದಿರಿ, ನಾವು ಓದಿರೋಂಥ ಸಬ್ಜೆಕ್ಟು ಸಾಕಾಗ್ತಿದೆಯಾ ಅನ್ನೋದ್ರ ಬಗ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದ್ರೆ ಈ ವಿಡಿಯೋ ಕೆಳಗಡೆ ಒಂದು ನಂಬರ್ ಹಾಕಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ಆ ಇನ್ಸ್ಟಿಟ್ಯೂಟ್ ವತಿಯಿಂದ ಮಾರ್ಕ್ ಟೆಸ್ಟ್ ಆಗಲಿ, ಮತ್ತೆ ಸೊ ಪರ್ಫೆಕ್ಟ್ ಆಗಿ ಓದಿರೋರು ಸಹ ಮಾರ್ಕ್ ಟೆಸ್ಟ್ನ ತಗೊಳ್ಳೇಬೇಕು. ನೀವು ಮಾರ್ಕ್ ಟೆಸ್ಟ್ನ ತಗೊಂಡಾಗ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಓದಿದ್ದೀನಿ, ನಾನು ಎಲ್ಲಿ ಕನ್ಫ್ಯೂಷನ್ ಆಗ್ತಿದೆ, ನಾನು ಯಾವ ಸಬ್ಜೆಕ್ಟ್ನ ಮುಂದುವರಿಸಬೇಕು, ಯಾವ ಸಬ್ಜೆಕ್ಟ್ನ ಕಡಿಮೆ ಮಾಡಿ ಯಾವ ಸಬ್ಜೆಕ್ಟ್ನ ಜಾಸ್ತಿ ಓದಬೇಕು ಅನ್ನೋ ಕಾನ್ಫಿಡೆಂಟ್ ಬಿಲ್ಡಪ್ ಮಾಡ್ಬೇಕಂತ ಅಂದರೆ ಮಾರ್ಕ್ ಟೆಸ್ಟ್ನ ತಗೊಳ್ಳಿ. ಸೊ ಇದು ನಿಮ್ಗೆ ಏನಾದರೂ ಮತ್ತೆ ಏನಾದರೂ ಕನ್ಫ್ಯೂಷನ್ಸ್ ಅಂದರೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಯಾವ ರೀತಿ ಏನು ಅಂತ. ನನ್ನ ಒಂದು ಪ್ರಯತ್ನ ಯಾವ ಥರಪ್ಪ ಇತ್ತು ಅಂದರೆ, ನನ್ಗಿದ್ದಂಥ 6 ಮಂತಲ್ಲಿ ನೋಟಿಫಿಕೇಶನ್ ಆಗ ನಾವು ಬರೀಬೇಕಾದ್ರೆ ನಮಗೆ 6 ಮಂತ್ ಟೈಮ್ ಇತ್ತು ಎಕ್ಸಾಮ್ಗೂ ಮತ್ತು ನೋಟಿಫಿಕೇಶನ್ಗೂ. ಆ 6 ಮಂತಲ್ಲಿ ನಾನು ಕೋಚಿಂಗ್ ಮಾಡಿ ಮತ್ತು ಎಕ್ಸಾಮ್ನ ಅಟೆಂಡ್ ಮಾರ್ಕ್ ಟೆಸ್ಟ್ನ ತಗೊಂಡು ರೆಗ್ಯುಲರ್ ಆಗಿ ರಿವಿಷನ್ ಮಾಡಿ ಸಹ ನನಗೆ 100ಗೆ 84 ಸ್ಕೋರ್ ಬಂದಿತ್ತು. ಸೊ ಬೆಂಗಳೂರಿಗೆ ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೆಲವರು ಕನ್ಫ್ಯೂಷನ್ ಇರ್ತದೆ, ಸರ್ ಯಾವ ಡಿಸ್ಟಿಕ್ಗೆ ಹಾಕಬೇಕು ನೋಡಿ. ನಂಬರ್ ಆಫ್ ಪೋಸ್ಟ್ನ ಡಿಸ್ಟಿಕ್ ವೈಸ್ ಬಿಟ್ಟಿರ್ತಾರೆ. ಈಗ ಬೆಂಗಳೂರಲ್ಲಿ 2100 ಪೋಸ್ಟು, ಮತ್ತು ಡಿಸ್ಟಿಕಲ್ಲಿ 50 ಪೋಸ್ಟು. ಕೆಲವು ಡಿಸ್ಟಿಕ್ಗಳಿಗೆ ನಿಮಗೆ ಸ್ವಂತ ಡಿಸ್ಟಿಕಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ, ನೀವು ಅದೇ ಡಿಸ್ಟಿಕ್ಗೆ ಟ್ರೈ ಮಾಡಿ. ಕೆಲವರು ಎಲಿಜಿಬಲ್ ಆದರೆ ಸಾಕು, ನಾನು ಎಲ್ಲಾದರೂ ಪರವಾಗಿಲ್ಲ ಮಾಡ್ತೀನಿ ಅನ್ನೋರು ಎಲ್ಲಿ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಇರುತ್ತೆ ಅಲ್ಲಿ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಬೇಕಾದ್ರೆ ಡಿಸ್ಟಿಕ್ ವೈಸ್ ಇದು. ಸೊ ಈ ಕನ್ಫ್ಯೂಷನ್ನ ನೀವು ಕ್ಲಾರಿಫೈ ಮಾಡ್ಕೊಂಡು ಅಪ್ಲೈ ಮಾಡಿ, ಯಾವ ಡಿಸ್ಟಿಕ್ಗೆ ಅಪ್ಲೈ ಮಾಡಬೇಕು, ಯಾವ ಡಿಸ್ಟಿಕ್ಗೆ ಅಪ್ಲೈ ಮಾಡಬಾರ್ದು. ಸೊ ನಂಬರ್ ಆಫ್ ಪೋಸ್ಟ್ನ ನೋಡಿ, ಮತ್ತೆ ನಿಮಗೆ ಇಷ್ಟ ಇರುವಂಥ ಡಿಸ್ಟಿಕ್ ಯಾವುದು ಅದನ್ನ ಅಪ್ಲೈ ಮಾಡಬೇಕು ಆ ಸಂದರ್ಭದಲ್ಲಿ ನೋಡಬೇಕು. ಸೊ ಆ ಕನ್ಫ್ಯೂಷನ್ ಆಯಿತು. ನಾನು ಸಹ ನಿಮಗೆ ಗೈಡ್ಲೈನ್ಸ್ ಕೊಡ್ತೀನಿ. ನೀವು ಹೋಗಿ ಓದೋದಕ್ಕಿಂತ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿರೋನು ತನ್ನ ತಯಾರಿ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಾನು ಹೋಗಿ ಹೇಳಿದ್ರೆ, ನನ್ನ ಒಂದು ತಯಾರಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಹೋಗುತ್ತೆ. ಪರ್ಫೆಕ್ಟ್ ಆಗಿ ಒಂದು ಮಾಹಿತಿಯನ್ನು ನಿಮಗೆ ತಲುಪಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು, ಧನ್ಯವಾದಗಳು, ಆಲ್ ದ ಬೆಸ್ಟ್. ಎಲ್ಲರೂ ಸಹ ಈ 3,395 ಪೋಸ್ಟಲ್ಲಿ ನಿಮ್ಮದು ಒಂದು ಪೋಸ್ಟ್ ಇರಲೇಬೇಕು ಅಂತ ಪ್ರಯತ್ನ ಮಾಡಿ, ಸಕ್ಸಸ್ ಆಗೇ ಆಗ್ತೀರಾ. ಆಲ್ ದ ಬೆಸ್ಟ್, ಧನ್ಯವಾದಗಳು.